ಬರೀ ದೇಶಕ್ಕೆ ಬೈಯೋರು ನಾವು ಭಾಳ ಮಂದಿ ಅದೀವಿ. ಭಾಳ ಮಂದಿ ಬರೀ ದೇಶಕ್ಕೆ ಬೈತೀವಿ. ಏನೇನು ಬೈತೀವಿ ಏನೇನಿಲ್ಲ. ನನ್ನ ದೇಶ ಹಂಗೈತಿ, ನನ್ನ ದೇಶ ಹಿಂಗೈತಿ, ನನ್ನ ದೇಶ ಅಷ್ಟು ಹೊಲಸದ, ನನ್ನ ದೇಶ ಇಷ್ಟು ತಿಪ್ಪಿ ಅದ, ನನ್ನ ದೇಶ ಅಷ್ಟು ಕೊಳಕದ ಅಂತ ಬರೀ ದೇಶಕ್ಕೆ ಬೈತೀವಲ್ಲ. ಈ ಹೃದಯ ಎದಕ್ಕೆ ದೇವರು ಕೊಟ್ಟಾನಂದ್ರೆ ಯಾರನ್ನೋ ಪ್ರೀತಿ ಮಾಡಲಿಕ್ಕೆ ಈ ಹೃದಯ ಕೊಟ್ಟಿಲ್ಲ. ಭಾರತ ಮಾತೆಯನ್ನ ಪೂಜೆ ಮಾಡಾಕ ಈ ಹೃದಯ ಕೊಟ್ಟಾನ. ಇದು ಭಾರತ ಮಾತೆಗೆ ಸಮರ್ಪಿತ ಆಗಬೇಕು ನಮ್ಮ ಹೃದಯ. ಅಂದಾಗ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಕ್ ಸಾಧ್ಯ. ಬರೀ ಕೆಟ್ಟದ್ದ ಮಾತಾಡೀವಿ ದೇಶದ ಬಗ್ಗೆ. ನನ್ನ ದೇಶ ಅಷ್ಟು ಕೊಳಕದ, ನನ್ನ ದೇಶ ಇಷ್ಟು ಹೊಲಸದ, ಬರೇ ದೇಶದ ಬಗ್ಗೆ ಕೊಳಕ ಮಾತಾಡಿ ನಾವು ನಮ್ಮ ದೇಶದ ಬಗ್ಗೆ ಒಂದು ಸತ್ಯ ತಿಳ್ಕೊಳ್ಳೋಣ. ಎಷ್ಟು ಸುಶ್ರುತ ಅಂತ ಒಬ್ಬ ದೊಡ್ಡ ಫಿಸಿಷಿಯನ್ ಆಗಿ ಹೋದ 6ನೇ ಶತಮಾನದಾಗ. ಆ ಸುಶ್ರುತ ಅನ್ನೋ ಫಿಸಿಷಿಯನು ಗಂಗಾ ನದಿ ಕುಂತು 6ನೇ ಶತಮಾನದಾಗ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಿದ್ನಂತೆ. ಇಡೀ ಜಗತ್ತಿಗೆ ಅವಾಗ ಸರ್ಜರಿ ಅಂದ್ರೆ ಏನಂತೆ ಗೊತ್ತಿರಲಿಲ್ಲ. 6ನೇ ಶತಮಾನದಾಗ ಸುಶ್ರುತ ಅನ್ನೋ ದೊಡ್ಡ ಋಷಿ ಗಂಗಾ ನದಿ ಒಳಗೆ ಮಗ್ಲು ಕುಂತು 6ನೇ ಶತಮಾನದಾಗ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಫಾದರ್ ಆಫ್ ಪ್ಲಾಸ್ಟಿಕ್ ಸರ್ಜರಿ ಅಂತ ಬಿರುದು ತಗೊಂತಾನ. ಯಾವಾಗ 6ನೇ ಶತಮಾನದಾಗ ಅಂಥ ಮಹಾತ್ಮರನ್ನ ಕೊಟ್ಟ ದೇಶ ಭಾರತ ದೇಶ. ಇಡೀ ಜಗತ್ತು ಕನ್ಫ್ಯೂಷನ್ ಒಳಗಿತ್ತು, ಏನು ಮಾಡಬೇಕು ಅಂತ. ಅಂತಹ ಕನ್ಫ್ಯೂಷನ್ ಒಳಗಿದ್ದ ಜಗತ್ತಿಗೆ ಝೀರೋನ ಇಂಟ್ರೊಡ್ಯೂಸ್ ಮಾಡಿದ ಆರ್ಯಭಟ. ಜಗತ್ತಿಗೆ 0ಯನ್ನು ಕೊಟ್ಟ ದೇಶ ಯಾವುದು ಅಂದರೆ ಭಾರತ. ಅಷ್ಟೇ ಯಾಕೆ, ICT ಅಂತ ಒಂದು ಬರ್ತೈತಿ, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂತ. ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಟ್ರೇಡ್ ಒಳಗೆ ಅತಿ ಹೆಚ್ಚು ನಂಬರ್ 1 ಎಕ್ಸ್ಪೋರ್ಟ್ ಆಗೋದು ಯಾವುದಾದ್ರೂ ದೇಶ ಇದ್ರೆ ಅದು ನನ್ನ ಭಾರತ ದೇಶನೇ. ಜಗತ್ತಿಗೆ ಕಾಟನ್ ಕೊಟ್ಟ ದೇಶ ಭಾರತ ದೇಶ, ಜಗತ್ತಿಗೆ ಉಪ್ಪು ಕೊಟ್ಟ ದೇಶ ಭಾರತ ದೇಶ, ಜಗತ್ತಿಗೆ ಅಷ್ಟೇ ಯಾಕೆ ಕಾಫಿಗಳನ್ನು ಕೊಟ್ಟ ದೇಶ ಭಾರತ ದೇಶ. ಭಾರತ ದೇಶವನ್ನು ಲ್ಯಾಂಡ್ ಆಫ್ ಸ್ಪೀಸಸ್ ಅಂತ ಕರೀತಾರೆ. ಯಾಕೆ ಲ್ಯಾಂಡ್ ಆಫ್ ಸ್ಪೈಸಸ್ ಅಂತ ಕರೀತಾರೆ ಅಂದರೆ ಜಗತ್ತಿನೊಳಗೆ ಏನು ಅದು ತಿನ್ನೆ ಇದು ತಿನ್ನೆ ಅಂತ ತಿಂತಾವ್. ಜಗತ್ತಿನೊಳಗೆ ಮಸಾಲಗಳನ್ನು ಕೊಟ್ಟ ದೇಶ ಭಾರತ ದೇಶ. ಇದಕ್ಕಿಂತ ಮಿಗಿಲಾಗಿ ಇಡೀ ಜಗತ್ತಿಗೆ ಸಂಸ್ಕಾರ, ಇಡೀ ಜಗತ್ತಿಗೆ ವಿನಯತೆ, ಇಡೀ ಜಗತ್ತಿಗೆ ಜಾತಿ ಧರ್ಮ ಜಗಳ ಇದ್ರೂ ನಾವೆಲ್ಲರೂ ಒಂದು ಅನ್ನುವ ಮನೋಭಾವ ಹುಟ್ಟಿಸಿ ಕೊಡುವ ದೇಶ ಭಾರತ ದೇಶ. ಇದಕ್ಕಿಂತ ಭಾರತ ದೇಶ ನಮಗೇನು ಕೊಡ್ಲಿಕ್ಕಿದೆ ಹೇಳಿ ನಾವು? ಇಷ್ಟು ಭಾರತ ದೇಶದೊಳಗೆ ಹುಟ್ಟಿ ನಾವೆಲ್ಲ ಪುಣ್ಯ ಮಾಡೀವಿ ಅಂದ್ರೆ ಬರೀ ಇದನ್ನು ಬೈಕೊಂತ ಹೋಗೋದಲ್ಲ. ಇಂಗ್ಲೀಷ್ ಒಳಗೆ ಭಾಳ ಚಂದ ಒಂದು ಕೋಟ್ ಐತಿ, ಡು ನಾಟ್ ಆಸ್ಕ್ ವಾಟ್ ಕಂಟ್ರಿ ಹ್ಯಾಸ್ ಡನ್ ಫಾರ್ ಯು, ಆಸ್ಕ್ ವಾಟ್ ಯು ಹ್ಯಾವ್ ಡನ್ ಫಾರ್ ದಿ ಕಂಟ್ರಿ. ದೇಶ ನನಗೇನು ಮಾಡೈತಿ ಅನ್ನೋದು ಮುಖ್ಯ ಅಲ್ಲ, ದೇಶ ನನಗೆ ಪಿಂಚಣಿ ಕೊಟ್ಟೈತೋ ಇಲ್ಲೋ ಅನ್ನೋದು ಮುಖ್ಯ ಅಲ್ಲ, ದೇಶ ನನಗೆ ಪಗಾರ ಕೊಟ್ಟೈತೋ ಅನ್ನೋದು ಮುಖ್ಯ ಅಲ್ಲ, ದೇಶ ನನಗೆ ಅದು ರೊಕ್ಕ ವಯಸ್ಸಾದ ಮ್ಯಾಗ ಆ ರೊಕ್ಕ ಕೊಟ್ಟೋದು ಈ ರೊಕ್ಕ ಕೊಟ್ಟೋದು ಅನ್ನೋದು ಮುಖ್ಯ ಅಲ್ಲ. ವಯಸ್ಸಾಗೋ ತಕ್ಕ ದೇಶಕ್ಕೆ ನೀ ಏನಾರ ಕೊಟ್ಟಿ ಏನು ಅನ್ನೋದು ಭಾಳ ಮುಖ್ಯ. ಜಗತ್ತಿಗೆ ಇಷ್ಟೆಲ್ಲ ಆದ ನನ್ನ ಭಾರತ ದೇಶ 15ನೇ ಆಗಸ್ಟ್ 80ನೇ ಸ್ವತಂತ್ರ ದಿನಾಚರಣೆ, ಅದನ್ನು ನೆನೆಸೋ ಕೆಲಸ ನಾವೆಲ್ಲ ಖಂಡಿತ ಮಾಡಬೇಕು.